ಕಡಿಪತ್ತ ಹಾಕೋತೀನಿ ರೀ. ನೋಡಿರಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ, ಅದೆಷ್ಟು ಹಾಕೊಳ್ಳಾಗತ್ತೀನಿ ರೀ. ಎರಡೇ ಮುರಿದವು, ಯಾಕಂದ್ರೆ ಅವು ಕಟಿ ಆಗ್ಯಾವಲ್ರಿ, ಎತ್ತೆ ಹಾಕಮತ್ತಿಗೆ ಮುರಿದವು ನೋಡ್ರಿ ಎಷ್ಟು ರೊಟ್ಟಿ ಆಗ್ಯಾವ ಅಂಥೇಳಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗೆ ಅದೀರಿ, ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಮಸ್ತ್ ಅದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ನೋಡ್ರಿ ಬೆಳಗ್ಗೆ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ನೋಡ್ರಿ ಬೆಳಗ್ಗೆ ಅಡುಗೆ ಎಲ್ಲಕ್ಕೆ ಏನು ಮಾಡಿಲ್ರಿ. ನಾನು ಇವತ್ತು ದೋಸೆ ಮಾಡ್ಬೇಕನ್ನಾಗತ್ತೀನಿ. ನಿನ್ನೆ ಹಿಟ್ಟು ಮಿಕ್ಸರ್ಗೆ ಹಾಕಿ ನೆನೆ ಇಟ್ಟಿದ್ದೇವಲ್ರಿ, ಅದನ್ನು ಇವತ್ತು ದೋಸೆ ಮಾಡ್ಬೇಕನ್ನತ್ತೀನಿ ರೀ. ರಾಯಣ್ಣನ ಫೇವ್ರೇಟ್ ರೀ ದೋಸೆ. ಆಮೇಲೆ ನಮ್ಮ ರಾಧಿಕಾಗನು ಫೇವ್ರೇಟ್ ರೀ. ಯಾಕಂದ್ರೆ ಆಕಿ ದೋಸೆ ತಿಂತಾಳ್ರಿ ಬರೀ, ಅದ್ರ ಕೂಡ ಏನರ ಪಲ್ಯ ಮಾಡಿದೆ ಪಲ್ಯ ತಿನ್ನಲ್ರಿ. ಅದಕ್ಕೆ ನಾನು ಆಲೂಗಡ್ಡೆ ಪಲ್ಯ ದೋಸೆ ಮಾಡ್ಬೇಕನ್ನತ್ತೀನಿ ರೀ. ಅದ್ರ ಕೂಡ ಚಟ್ನಿಗೆ ಅಂತೇಳಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ರೀ. ಅವರು ಬುತ್ತಿ ಒಯ್ದಿಲ್ರಿ, ಹೋಗೋಕೆ ಒಂದು ಸ್ವಲ್ಪ ಇದಾರ್ರಿ ಇವಾಗ. ಆಮೇಲೆ ಯಾರು ಹೋಗ್ತಾರಲ್ರಿ, ಅವ್ರ ಕೈಯಾಗ ಬುತ್ತಿ ಕೊಡ್ಬೇಕ್ರಿ ಮಾಡ್ಕೆರೆ. ರಾಯಣ್ಣನು ಟಿಫಿನ್ ಕಟ್ಟಬೇಕು, ಅವ್ರಿಗೂ ಕಟ್ಬೇಕ್ರಿ. ಪಟ್ಟನೆ ಮಾಡ್ಬೇಕ್ರಿ. ಇವಾಗ ಲೇಟ್ ಆಗೈತೆ ರೀ. ಮತ್ತು ಯಾರೇ ಬಂದ್ರಂದ್ರೆ ಹಿಂದಿಂದ ಯಾರು ಒಯ್ಯೋರಿಲ್ಲ. ನಮ್ಮ ರಚ್ಚು ಆಡ್ಲಾಗತ್ತಾಡ್ರಿ, ಜಲ್ದಿನೇ ಇದ್ದಾರೆ ಎಲ್ಲರೂ ಜಳಕ ಆಗೈತೆ ನೋಡ್ರಿ. ಇವಾಗರೇ ಜಳಕ ಮಾಡಿ ಎಲ್ಲರೂ ಚಹಾ ಕುಡ್ದೀವಿ. ಚಹಾ ಕುಡ್ದು ಇವಾಗ ಎಲ್ಲ ಕೆಲಸ ಮಾಡ್ಬೇಕ್ರಿ. ನೋಡ್ರಿ ನಮ್ಮ ರಚ್ಚು ಎತ್ಕೊ ಅನ್ನತಾಳ್ರಿ ನನಗಂತರು. ನೋಡ್ರಿ ಹೊತ್ಕೊಂಡಿನಿ ಹ್ಯಾ ಮಾಡತ್ತ ಅಂತೇಳಿ. ಕೂಡು ಹಾಯ್ ಮಾಡೋರಿ, ಹಾಯ್ ಮಾಡು. ಹಾಯ್ ನೋಡ್ರಿ, ಹಾಯ್ ಅಂತೇಳಿ ಹ್ಯಾ ಮಾಡ್ತಾಳ್ರಿ ಏಕೆ ಅಂತರು. ಬರ್ರಿ ಇವಾಗ ಫಸ್ಟ್ ನಾನು ಚಟ್ನಿ ಇದು ಮಾಡ್ಕೊತೀನಿ ರೀ, ಪಲ್ಯ ಮಾಡ್ಕೊತೀನಿ. ಯಾಕಂದ್ರೆ ಯಾವಾಗ ನಾನು ಶೇಂಗಾ ಕಾಳಿನ ಚಟ್ನಿ ಮಾಡ್ತಿದ್ದಲ್ರಿ, ಅದಕ್ಕಲ್ಲಿ ಬಾಯಿಗೆ ಚಟ್ನಿನೇ ಬರತ್ತದ. ಬರ್ರಿ ಇವಾಗ ನಾನು ಬಟಾಟಿ ಪಲ್ಯ ಮಾಡ್ಕೊತೀನಿ. ಬಟಾಟಿ ಪಲ್ಯ ಮಾಡ್ಕೊಂಡು ಆಮೇಲೆ ದೋಸೆ ಮಾಡ್ತೀನಿ. ಸೊ ಎಲ್ಲ ಅದಕ್ಕೆ ಚಹಾ ಕುಡಿಯೋ ಮತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಇಟ್ಕೊಂಡ್ಕೆರೆ ಇವಾಗ ಅದಕ್ಕೆ ಮಸಾಲೆ ಅಂದ್ರೆ ಇದು ಹಿಟ್ಟತ್ತು ಹ್ಯಾಂಗಾಗಿ ನೋಡ್ಬೇಕಲ್ರಿ, ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ನಾನು. ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಜಸ್ಟ್ ಬರೀ ನಾನು ಅದಕ್ಕೆ ಪಾಣೆ ಹೊಡೆಯೋದು ಇಷ್ಟ ಐತ್ರಿ. ನೋಡ್ರಿ ಹ್ಯಾ ಮಾಡತ್ತಾವ ಅಂತೇಳಿ. ಇಳಿ ರಚ್ಚು ಇವಾಗ ನಾನು ದೋಸೆ ಮಾಡ್ತೀನಿ. ಇಳಿ ಅಂದ್ರೆ ಇಳಿದೇ ಬಿಡ್ತಾಳ್ರಿ ಆಕಿ. ಬರ್ರಿ ಇವಾಗ ದೋಸೆ ಮಾಡೋದಂತ. ನೋಡ್ರಿ ಫ್ರೆಂಡ್ಸ್, ಬಟಾಟಿ ಅಂದ್ರೆ ಆಲೂಗಡ್ಡೆ ಪಲ್ಯಕ್ಕೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದ್ರ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಯಾಕಂದ್ರೆ ಈ ರೀತಿ ಮೆಣಸಿನ್ಕಾಯಿ ಕಡ್ಕೊಂಡು ತಿನ್ನಕ್ಕೆ ಬರ್ತಾವೆ ಅಂತೇಳಿ ಈ ರೀತಿ ಕಟ್ ಮಾಡೀನಿ ರೀ. ಆಮೇಲೆ ಬಟಾಟಿ ನೋಡ್ರಿ ಕುದಿಸ್ಕೊಂಡು ಎಲ್ಲ ಸಣ್ಣಾಗಿ ಒಡ್ಕೊಂಡು ಇಟ್ಕೊಂಡಿನಿ. ಆಮೇಲೆ ಇಲ್ಲಿ ಬರ್ರಿ ಇಲ್ಲಿ ನೋಡ್ರಿ ಹಿಟ್ಟು ಯಾವ ರೀತಿ ಆಗ್ಯದ ಅಂತೇಳಿ. ಕೊತ್ತಂಬರಿ ಸೊಪ್ಪು ಬಂದೈತ್ರಿ ಬೆಳಗ್ಗೆ, ಅದಕ್ಕೆ ಇವಾಗ ಬಟಾಟಿ ಪಲ್ಯಕ್ಕೆ ಬೇಕಾಗ್ತದೆ ಅಂತೇಳಿ ತೊಗೊಂಡ್ರಿ ಕೊತ್ತಂಬರಿ ಸೊಪ್ಪು. ಹಿಟ್ಟು ನೋಡ್ರಿ ಯಾವ ರೀತಿ ಆಗ್ಯದ ಅಂತೇಳಿ, ಹೆಂಗೆ ಉಬ್ಬಿ ಬಂದದ ಅಂತೇಳಿ. ಇವಾಗ ಫಸ್ಟಾಗಿ ಬಟಾಟಿ ಪಲ್ಯ ಮಾಡಿ ಆಮೇಲೆ ನಾನು ದೋಸೆಗೆ ರೆಡಿ ಮಾಡ್ಕೋತೀನಿ ರೀ. ಬರ್ರಿ ಇವಾಗ ಫಸ್ಟ್ ಬಟಾಟಿ ಪಲ್ಯ ಮಾಡೋಣಂತ. ನಾನು ಇವಾಗ ಕಡಾಯಿದಾಗ ಎಣ್ಣೆ ಗರಂ ಆಗಲಾಕಿಟ್ಟಿನಿ. ಇದಕ್ಕೆ ಇವಾಗ ನಾನು ಜೀರಿಗೆ ಸಾಸಿವೆ ಹಾಕೋತೀನಿ ನೋಡ್ರಿ. ಒಂದಿಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಹಾಕೊಂಡ್ ಬಳಿಕ ಇದೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಚಟ್ಪಟ್ ಅಂದ ಬಳಿಕ ನಾನು ಅದಕ್ಕೆ ಈರುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ರೀ. ನೋಡ್ರಿ ಜೀರಿಗೆ ಸಾಸಿವೆನೂ ಎಣ್ಣೆ ಕುದಿಯಾಗತ್ತ. ಇವಾಗ ನಾನು ಮೆಣಸಿನ್ಕಾಯಿ ಆಮೇಲೆ ಇದು ಹಾಕೋತೀನಿ ರೀ, ಈರುಳ್ಳಿ ಹಾಕೋತೀನಿ. ಹಾಕೊಂಡ್ಕೆರೆ ಇವಕ್ಕೊಂದು ಸ್ವಲ್ಪ ಕೆಂಪಗಾಗೋತನ ಫ್ರೈ ಮಾಡ್ಕೋತೀನಿ ರೀ. ಇದು ಮೆಣಸಿನ್ಕಾಯಿ ಈ ರೀತಿ ನಾವು ಇದು ಮಾಡ್ಕೊಂಡು ಇಟ್ಕೊಂಡಿದ್ದೇವೆ ರೀ, ಅದಕ್ಕೆ ಜಾಸ್ತಿನೇ ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಅದ್ರ ಕಲಾಗ ನಾನು ಮೆಣಸಿನ್ಕಾಯಿ ಈರುಳ್ಳಿ ಫಸ್ಟ್ ಹಾಕ್ಕೊಂಡಿನಿ. ಆಮೇಲೆ ಕಡಿಪತ್ತ ಕೊತ್ತಂಬರಿ ಹಾಕೋತೀನಿ ರೀ. ಇದಕ್ಕೆ ಟಮಾಟಿ ಹಾಕೊಂಡಿಲ್ರಿ ನಾನು, ಯಾಕಂದ್ರೆ ಟಮಾಟಿ ಇದ್ರೊಳಗೆ ಅಷ್ಟೇನು ಇದು ಆಗಲ್ರಿ, ಹುಳಿ ಆಗ್ತದೆ ಅಂತೇಳಿ ನಾನು ಟಮಾಟಿ ಹಾಕಿರ. ಪಟ್ಟನೆ ಇದೆಷ್ಟು ಮಾರ್ಕೆರೆ ಅವ್ರಿಗೂ ಬುತ್ತಿ ಕಟ್ಟಬೇಕು ರೀ. ಆಮೇಲೆ ರಾಯಣ್ಣನೂ ಕಟ್ಟಬೇಕು. ಪಟ್ಟನೆ ಆಗ್ಬೇಕಂತೇಳಿ ನಾನು ಇದು ಮಾಡತ್ತೀನಿ. ಇದೆಲ್ಲ ಮಾಡೋದ್ರೆ ಲೇಟ್ ಆಗ್ತದ್ರಿ, ಎಲ್ಲ ಸೌರೂಶ್ ಮಾಡ್ಕೋಬೇಕಲ್ರಿ ನಾನು. ನೋಡ್ರಿ ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೆಂಪಗಾಗೈತಲ್ರಿ. ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಆಮೇಲೆ ಕಡಿಪತ್ತ ಹಾಕೋತೀನಿ ರೀ. ನೋಡ್ರಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ, ಅದೆಷ್ಟು ಹಾಕೊಳ್ಳಾಗತ್ತೀನಿ. ನಿನ್ನೆ ತಂದಿದ್ದು ಹಸಿ ಕಡಿಪತ್ತಾಯಿತು, ಅದನ್ನು ಹಾಕೊಂಡೆ ನೋಡ್ರಿ. ಈಗ ಎಲ್ಲ ಇದು ಕೂಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಳಕ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕೋತೀನಿ ರೀ. ಇವಾಗ ನಾನು ಉಪ್ಪು ಅರಿಶಿಣ ಹಾಕೋತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಒಂದಿಷ್ಟು ಉಪ್ಪು ಹಾಕೊಳಗತ್ತೀನಿ. ಉಪ್ಪು ಹಾಕೊಂಡ ನಂತರ ನಾನು ಇದಕ್ಕೆ ಇದು ಹಾಕೋತೀನಿ ನೋಡ್ರಿ, ಅರಿಶಿಣ ಪುಡಿ ಹಾಕೊಳಗತ್ತೀನಿ. ಅರಿಶಿಣ ಪುಡಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತೀನಿ ರೀ. ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳಗತ್ತೀನಿ ನೋಡ್ರಿ ನೀಟಾಗಿ. ಇದೆಲ್ಲ ಮಿಕ್ಸ್ ಆದ ಬಳಿಕ ಒಂದು ಸ್ವಲ್ಪ ಕುದ್ದ ಬಳಿಕ ನಾವು ಏನು ಎಲ್ಲ ಆಲೂಗಡ್ಡೆ ಒಡೆದು ಇಟ್ಕೊಂಡಿನಲ್ರಿ, ಅದು ಹಾಕೋತೀನಿ ರೀ ಇದ್ರಾಗ. ಇದು ನೋಡ್ರಿ ಇದಕ್ಕೆ ಹಾಕೊಳಗತ್ತೀನಿ ನೋಡ್ರಿ. ಇವಾಗ ಫಸ್ಟು ಹಾಕೊಂಡ್ಕೆರೆ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ ಕಡೆ ಬಟಾಟಿ.
ನೀಟಾಗಿ ಒಟ್ಟು ಕಡೆ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ನೋಡಿರಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇದಕ್ಕೊಂದು ಸ್ವಲ್ಪ ಮ್ಯಾಲೆ ಮುಚ್ಚಿಕೆರೆ ತೆಗೆದುಕೆರೆ ಇವಾಗ ದೋಸೆಗೆ ರೆಡಿ ಮಾಡ್ತೀನಿ ರೀ. ನಾನು ಜಲ್ದಿ ಪಟ್ಟನೆ ಮಾಡಿ ಕಟ್ಟಬೇಕಲ್ರಿ ಅವ್ರೇನು. ಇದ್ರ ಮ್ಯಾಲೆ ಇವಾಗ ಮುಚ್ಚಿಬಿಡ್ತೀನಿ ರೀ. ಮುಚ್ಚಿಕೆರೆ ಇದಕ್ಕೆ ತಗೊಂಡು ದೋಸೆಗೆ ರೆಡಿ ಮಾಡ್ಕೋತೀನಿ ರೀ. ಇವಾಗ ನಾನು ಪಲ್ಯ ರೆಡಿ ಮಾಡೀನಿ. ಇವಾಗ ನಾನು ಹಿಟ್ಟು ತೊಗೊಳಕತ್ತೀನಿ ನೋಡಿರಿ. ನಮ್ಗೆ ಎಷ್ಟು ಆಗ್ತದೆ ಅಷ್ಟು ಹಿಟ್ಟು ತೊಗೊಳಕತ್ತೀನಿ ಬೆಳಗ್ಗೆಗೆ. ಮತ್ತು ಇದಕ್ಕೆ ಸಂಜೆಗೂ ಮಾಡೋಕೆ ಬರ್ತದೆ ರೀ. ಹಿಟ್ಟು ಅಟ್ಟೆ ನೀರ್ನಾಗ ಇಡ್ಬೇಕು ರೀ, ಒಟ್ಟು ಹೊರಗೆ ಇಡಬಾರ್ದು. ಇದಕ್ಕಂದ್ರೆ ವಾಸನೆ ಬರ್ತದೆ, ಕೆಡ್ತದೆ ರೀ ಹಿಟ್ಟು. ನಮ್ಗೆ ಎಷ್ಟು ಆಗ್ತದೆ ಅಷ್ಟು ಹಿಟ್ಟು ತೊಗೊಳಕತ್ತೀನಿ ನೋಡಿರಿ. ನಾನು ಇದೇ ಸೌಟದಿಂದ ನಾನು ಇವಾಗ ದೋಸೆ ಹಾಕ್ತೀನಿ ರೀ ಚೆಂದಾಗಿ ಮಸ್ತಾಗಿ. ಹಿಟ್ಟು ನೋಡ್ರಿ ಎಷ್ಟು ಉಬ್ಬ್ಯದ ಅಂಥೇಳಿ. ನಿನ್ನೆ ನೋಡತಕ್ಕ ಇಷ್ಟೇ ಐತಿ ಹಿಟ್ಟು, ಇವಾಗ ಇಷ್ಟ ಆಗೈತೆ ರೀ ಹಿಟ್ಟು. ನೋಡ್ರಿ ಇಷ್ಟು ಹಿಟ್ಟು ತೊಗೊಂಡಿನಿ. ಇವಾಗ ಬರ್ರಿ ದೋಸೆ ಮಾಡೋಣಂತ. ಇದಕ್ಕೆ ಇದು ಜೀರಿಗೆ ಸಾಸಿವೆ, ಇದು ಜೀರಿಗೆ ಅಂತೀನಿ ನೋಡ್ರಿ, ಅಜ್ವೇನ ಮತ್ತು ಇದು ಹಾಕೋತೀನಿ ಸೋಡಾ. ಜೀರಿಗೆ ಸಾಸಿವೆನ ತಿನ್ರಿ ನಾನು ಪಾಣ್ಯಾಕೆ ಹಾಕ್ದಂಗೆ. ಅಜ್ವೇನ ಸೋಡಾ ಹಾಕೋತೀನಿ ರೀ. ಅಜ್ವೇನ ಸೋಡಾ ತೊಗೊಂಡಿನಿ ನೋಡ್ರಿ. ಇವಾಗ ಒಂದು ಸ್ವಲ್ಪ ಅಜ್ವೇನ ಹಾಕ್ಕೊಳಕತ್ತೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕೋತೀನಿ ರೀ. ಜಾಸ್ತಿ ಹಾಕೊಳ್ಳಲ್ಲ, ಒಂದು ಸ್ವಲ್ಪ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡಿನಿ. ಒಂದಿಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಅಂದಾಜಿನ ಮೇಲೆ ಹಾಕ್ಕೊಳಕತ್ತೀನಿ ರೀ. ಹಾಕೊಂಡು ಕೆರೆ ಇದಕ್ಕೆ ಇವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಮೊದಲ ಮಿಕ್ಸ್ ಮಾಡ್ಕೋತೀನಿ ರೀ, ಆಮೇಲೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ಒಟ್ಟು. ಯಾಕಂದ್ರೆ ಎಲ್ಲ ಇದು ಆಗಿರ್ತದಲ್ರಿ, ಕಣ್ಣಿ ಗಟ್ಟಿ ಆಗಿರ್ತದೆ. ಅದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಗಟ್ಟಿ ಕಣ್ಣಿ ಆಗಿದೆಲ್ಲ ಕರಗ್ತದ್ರಿ. ಎಲ್ಲ ಒಂದೇ ಸೌಂಡ್ ಆಗ್ಬಿಡ್ತೈತಿ, ಒಂದೇ ಜೀವ ಆಗ್ತದೆ. ಇದಕ್ಕೊಂದು ಸ್ವಲ್ಪ ನಮ್ಗೆ ಎಷ್ಟು ಹತ್ತ ಅಷ್ಟು ತಿಳಿ ಮಾಡ್ಕೊಳಕ್ಕೆ ನೀರು ಹಾಕೋಬೇಕ್ರಿ ಅಂದಾಜ್ ಮೇಲೆ. ನೋಡ್ಕೊಂಡು ನೀರು ಹಾಕೊಂಡು ತಿಳಿ ಮಾಡ್ಕೋಬೇಕ್ರಿ. ಇದಕ್ಕಂದ್ರೆ ಜಾಸ್ತಿ ನೀರು ಬಿದ್ದ ಪಟ್ಟನ ಜಾಸ್ತಿ ತಿಳಿ ಆಗ್ಬಿಡ್ತೈತಿ ನೋಡ್ರಿ. ಹಿಟ್ಟೆಟ್ಟು ಚಂದ ಬಂದದ ಅಂತೇಳಿ ನೋಡ್ರಿ. ಎಲ್ಲ ಒಂದೇ ಸೌನ್ ಆಯ್ತು ನೋಡ್ರಿ ಹಿಟ್ಟು. ಬರ್ರಿ ಇವಾಗ ದೋಸೆ ಬಿಡೋಣಂತ. ನೋಡ್ರಿ ಇಲ್ಲಿ ಒಂದ್ರೊಳಗೆ ಉಪ್ಪಿನ ನೀರು ತೊಗೊಂಡಿನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪ ಚಂದ ಕರಗಿಸ್ಬೇಕ್ರಿ. ಯಾಕಂದ್ರೆ ಇದು ಉಪ್ಪಿನ ನೀರು ಎಣ್ಣೆ ಹಚ್ಬೇಕ್ರಿ. ಒಂದು ಸ್ವಲ್ಪ ನಮ್ಗೆ ಹ್ಯಾಂಗೆ ಬೇಕಲ್ಲ ಹಂಗೆ ಕಟ್ಟಿ ಹೇಳ್ತಾವೆ ರೀ. ನಮ್ಗೆ ಕಟ್ಟಿ ಬೇಕಾಗಿತ್ತು ಕಟ್ಟಿ ಹೇಳ್ತಾವೆ. ಅದಕ್ಕೆಲ್ಲಾಗೆ ನೀರು ತೊಗೊಂಡಿನಿ. ಆಮೇಲೆ ಹೆಚ್ಚು ಕಡೆ ಎಣ್ಣೆ ತೊಗೊಂಡಿನಿ ರೀ. ಎಣ್ಣೆ ಹೊಡ್ಯಾಕೆ ಎಣ್ಣೆ ತೊಗೊಂಡಿನಿ, ಸ್ಪೂನ್ ತೊಗೊಂಡ್ಕೆರೆ. ಇದ್ರಾಗ ಒಂದು ಸ್ವಲ್ಪ ಒಂದು ಅರ್ಬಿ ಒಕ್ಕಡ್ಬೇಕ್ರಿ. ಒಕ್ಕಟ್ಕೆರೆ ನಾವು ಹಚ್ಬೇಕ್ರಿ ಅದಕ್ಕೆ ತೆಮಿಗೆ. ಬರ್ರಿ ನಿಮ್ಗೆ ಹೆಂಗೆ ಮಾಡೋದಂತೇಳಿ ತೋರಿಸ್ತೀನಂತ. ನಾನು ದೋಸೆ ಹ್ಯಾಂಗೆ ಮಾಡ್ತೀನಿ ಅಂತೇಳಿ. ಇವಾಗ ದೋಸೆ ತೆಮಿ ಕಾವಾಗೈತಿ. ಅದಕ್ಕೆ ನಾನು ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹೊಡ್ಕೊತೀನಿ ನೋಡ್ರಿ. ಈ ರೀತಿ ಮೊದಲ ಎಣ್ಣೆ ಹಚ್ಕೋತೀನಿ. ಎಣ್ಣೆ ಹಚ್ಕೊಂಡ್ ಬಳಕ ನಾವೇನು ಅರ್ಬಿ ಉಪ್ಪಿನ ನೀರು ತೊಗೊಂಡಿರ್ತೇವಲ್ರಿ, ಅದನ್ನ ಈ ರೀತಿ ಹಚ್ಕೋಬೇಕ್ರಿ ಎಲ್ಲ ಕಡೆಗೆ. ಅಷ್ಟು ಕಡೆ ಎಣ್ಣೆ ಎಲ್ಲ ಹತ್ತಂಗೆ, ಆಮೇಲೆ ಉಪ್ಪಿನ ನೀರು ಹತ್ತಂಗೆ ಎಲ್ಲ ಕಡೆ ಹಚ್ಕೋಬೇಕು ರೀ. ಈ ರೀತಿ ಒಂದು ಅರ್ಬಿ ಮೇಲೆ ತೊಗೊಂಡಿರ್ತೇವಲ್ರಿ, ಈ ರೀತಿ ಹಚ್ಕೋಬೇಕು. ಆಮೇಲೆ ಇದಕ್ಕೆ ಕಡಿ ತೊಗೊಂಡ್ಕೆರೆ ನಾವೇನು ದೋಸೆ ಹಿಟ್ಟು ತೊಗೊಂಡಿರ್ತೇವಲ್ರಿ, ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಳಿ ಮಾಡ್ಕೊಂಡ್ಕೆರೆ ಇದ್ರೊಳಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಇವಾಗ ಹಾಕೊಂಡ್ಕೆರೆ ರೌಂಡಾಗಿ ತಿರುಗಿಸ್ಬೇಕ್ರಿ. ಇದಕ್ಕೆ ಈ ರೀತಿ ಆಯ್ತು ನೋಡ್ರಿ ದೋಸೆ. ಇದಕ್ಕೆ ಮ್ಯಾಲೆ ನಾನು ಎಣ್ಣೆ ಹೊಡ್ಕೊತೀನಿ ರೀ. ಇದಕ್ಕೇನು ಮ್ಯಾಲೆ ಮುಚ್ಚೋದು ಹತ್ತಲ್ಲ, ಏನೂ ಹತ್ತದಿಲ್ರಿ. ಹಾಗೆ ಬಿಟ್ಟರೆ ನಡೀತದ. ನಾವು ಯಾಕಂದ್ರೆ ಆಮೇಲೆ ಹೊಳ್ಳು ಹಾಕೋತೇವಲ್ರಿ, ಅದಕ್ಕೆ ಮುಚ್ಚೋದೇನು ಹತ್ತಂಗಿಲ್ರಿ. ಇವಾಗ ಇದಕ್ಕೆ ಎತ್ತಿ ಹಾಕೊಳ್ಳೋಣ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದದ ಅಂತೇಳಿ. ಕಲರ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದದ ಅಂತೇಳಿ. ಇದಕ್ಕೆ ಮ್ಯಾಲೆ ಮುಚ್ಚೋದು ಹತ್ತಲ್ಲ, ಏನೂ ಹತ್ತಲ್ಲ, ಹಾಗೆ ಮಾಡಿದ್ರೆ ನಡೀತದೆ ರೀ. ಇದಕ್ಕೆ ವಾಪಸ್ ಹಂಗೆ ಎತ್ತಿ ಹಾಕೋಬೇಕ್ರಿ. ನಮಗೆ ಕಟ್ಟಿ ಬೇಕಾದ್ರೆ ಕಟ್ಟಿ, ಮೆತ್ತಗೆ ಬೇಕಾದ್ರೆ ಮೆತ್ತಗೆ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ. ಮತ್ತು ತೆಳ್ಳಗೂ ಆಗ್ತಾವ್ರಿ. ನೋಡ್ರಿ ಹೆಂಗಾಗ್ಯಾವ ಅಂತೇಳಿ. ಈ ರೀತಿ ಬೇಯಿಸ್ಕೋಬೇಕ್ರಿ ನಾವು, ಮಸ್ತಾಗಿರ್ತಾವೆ. ಇದಕ್ಕೆ ಇವಾಗ ಒಂದು ಪ್ಲೇಟ್ದಾಗ ತೊಗೊಂಡ್ಬಿಡ್ತೀನಿ ರೀ. ನೋಡ್ರಿ ಎಷ್ಟು ಭಾರಿ ಬಂದದ ಅಂತೇಳಿ. ಇದೇ ರೀತಿ ನಾನು ದೋಸೆ ಹಾಕೋತೀನಿ ರೀ. ಇವಾಗ
ಆವಾಗ ಎಣ್ಣೆ ಇಟ್ಟಿದ್ರಿ. ಇವಾಗೇನು ಎಣ್ಣೆ ಹತ್ತಂಗಿಲ್ಲ ರೀ, ಹಾಗೆ ಉಪ್ಪಿನ ನೀರು ಹೊಡ್ಕೊಂಡೆ ಬರ್ತದೆ. ಒಂದು ಸಲ ಈ ದೋಸೆ ತಿಂಗಿರ್ತಲ್ರಿ, ಒಂದು ಸಲ ಎಣ್ಣೆ ಐತಿ ಮಳೆ ಹೊಳ್ಳೆ ಇದು ಹತ್ತಲ್ಲ ರೀ. ಅದಕ್ಕಾಗಿ ಉಪ್ಪಿನ ನೀರು ಹೊಡ್ಕೊಂಡು ತಗೊಳಗತ್ತಿ ನೋಡಿರಿ. ತೊಗೊಂಡ್ಕೆರೆ ಇವಾಗ ಇದಕ್ಕೆ ದೋಸೆ ಹಿಟ್ಟು ಹಾಕೋತೀನಿ. ಆಗಳೇ ಜಾಸ್ತಿ ಹಿಟ್ಟು ಹಾಕೊಂಡ್ರೆ ದೊಡ್ಡೂರು ಬಂದಿತ್ತು ರೀ, ಅದಕ್ಕೆ ಸದಾ ಸ್ವಲ್ಪ ಹಾಕೊಂಡಿದ್ರಿ ನಾನು, ಸಣ್ಣ ಮಾಡ್ಬೇಕಂತೇಳಿ. ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹೊಡಿತೀನಿ ರೀ. ಒಂದು ಸ್ವಲ್ಪ ಇದಾಗನ ಇದಕ್ಕೆ ಎತ್ತಿ ಹಾಕೋತೀನಿ ರೀ. ನೋಡ್ರಿ ಎಷ್ಟು ಭಾರಿ ದೋಸೆ ಅದ ಅಂಥೇಳಿ. ನಮಗೆ ರೌಂಡೇ ಬೇಕಾಗ್ಯಾವ ಅಂತೇನಿಲ್ಲ ರೀ, ತಿನ್ನಪ್ಲೆ ಆದ್ರೆ ಸಾಕ್ರಿ, ಚಂದ ಆತಾವು. ಮತ್ತು ಹೋಟೆಲ್ದಾಗ ಯಾವ ರೀತಿ ತಳ್ಳಗಾತಾವಲ್ಲ ರೀ, ಅದೇ ರೀತಿ ತಳ್ಳಗಾತಾವ ರೀ, ಮಸ್ತ್ ಆತಾವ ರೀ ದೋಸೆ ಅಂತರು. ಇದಕ್ಕೆ ಮೆಂತ್ಯ ನಾನು ಕಡ್ಲೆಬೇಳೆ ಆಮೇಲೆ ಉದ್ದಿನಬೇಳೆ ಅಕ್ಕಿ ಇಷ್ಟೇ ಹಾಕಿನಿ, ಮತ್ತೇನೂ ಹಾಕಿಲ್ಲ ರೀ. ಇದಕ್ಕೆ ಎಲ್ಲ ಕಡೆ ಎರಡು ಬದಿ ಬೇಯಿಸಿದ್ರೆ ಚಂದ ಮಸ್ತಾಗಿ ಬರ್ತಾವೆ ರೀ. ರಾಯಣಗ ಅವ್ರ ಪಪ್ಪಾಗ ಕಟ್ಲಾಗ ಬರ್ತಾವೆ ರೀ, ಕಟ್ ಮಾಡ್ತೀನಿ ಅವ್ರಿಗೆ. ನಮ್ಮ ರಚ್ಚು ದೋಸೆ ತಿನ್ನತ್ತಾಳ, ಹಾಯ್ ಮಾಡತ್ತಾಳ ನೋಡ್ರಿ. ನೋಡ್ರಿ ಒಂದು 4 ದೋಸೆ ಎಕ್ಸ್ಟ್ರಾ ಆಗ್ಯಾವು, ಅವಾಗ ರಾಯಣ ಕೊಡ್ತೀನಿ. ದೋಸೆ ಅಂತೂ ಆಯಿತು. ಆಮೇಲೆ ನೋಡ್ರಿ ಇಲ್ಲಿ ನಮ್ಮ ರಾಯಣ ಸಾಲಿಗೆ ಹೋಲಕ್ಕೆ ರೆಡಿ ಆಲಾಗತ್ತಾನ. ನಮ್ಮ ರಾಧಿಕಾನು ಇಲ್ಲೇ ಕೂತಾಳ್ರಿ. ಇಲ್ಲಿ ನೋಡ್ರಿ ಅವ್ರ ಪಪ್ಪಂದು ರಾಯಣಂದು ಟಿಫಿನ ರೆಡಿ ಮಾಡ್ದೆ ನೋಡ್ರಿ. ಅವ್ರಿಗೆ ಇದ್ರಾಗ ಕಟ್ಟೀನಿ ರೀ, ದೊಡ್ಡ ಡಬ್ಬದಾಗ, ರಾಯಣಗ ಸಣ್ಣ ಡಬ್ಬದಾಗ ಕಟ್ಟಿ ನೋಡ್ರಿ. ಇವಾಗ ಯಾರೇ ಬಂದ್ರೆ ಅವ್ರ ಕೈಯಾಗ ಅವ್ರ ಪಪ್ಪನ ಡಬ್ಬ ಕೊಡ್ಬೇಕ್ರಿ. ರಾಯಣನ ಡಬ್ಬ ಒಯ್ತಾನೆ ರೀ. ಇವಾಗ ಅವನು ರೆಡಿ ಆಲಾಗತ್ತಾನ ರೀ. ನೋಡ್ಬೇಕು ರೀ ಯಾರೇ ಅವ್ರ ಪಪ್ಪನ ಡಬ್ಬ ಒಯ್ಲಿಕ್ಕೆ ಬರ್ತಾರಂತೇಳಿ. ಒಯ್ಲಿಕ್ಕೆ ಬಂದ್ರೆ ಅವ್ರ ಕೈಯಾಗ ಕೊಡ್ಬೇಕು ನೋಡ್ರಿ. ನಾವು ಇನ್ನೂ ದೋಸೆ ಆತ ಏನು ತಿಂದಿಲ್ಲ. ರಾಯಣ ಎಲ್ಲ ಡಬ್ಬ ಆತೆಲ್ಲ ಹೋದ ಬಳಕ ಆಮೇಲೆ ತಿಂತೀವಿ ರೀ ನಾವು. ಇವಾಗ ನೋಡ್ರಿ ಸಜ್ಜಿ ರೊಟ್ಟಿ ಬಡಿತೀನಿ. ಸಜ್ಜಿ ರೊಟ್ಟಿ ಮಾಮಾಗ ಭಾಳ ಫೇವ್ರೇಟ್ ಅಲ್ರಿ, ಅದಕ್ಕೆ ಅವರು ತಳ್ಳಗ ಕಟ್ಟಿ ದೊಡ್ಡ ಸಜ್ಜಿ ರೊಟ್ಟಿ ಬಿಡಿ ಅಂತ ಹೇಳ್ಯಾರ್ರಿ ಅವರು. ಅದಕ್ಕಲ್ಲಾಗ ಹಂಚನಾಗ ಜಿಗಿ ಹಾಕೊಂಡೇನಿ ರೀ ನಾನು. ಜಿಗಿ ಹಾಕ್ಕೊಂಡೀನಿ, ಯಾಕಂದ್ರೆ ಜಿಗಿ ಇದು ಹಿಟ್ಟು ಇರ್ತದೇನಿಲ್ಲ ಅಂತೇಳಿ ನಾನು ಜಿಗಿ ಹಾಕ್ಕೊಂಡೀನಿ ರೀ. ಮತ್ತು ಹಳ್ಳ ಬಡ್ಲಿಕ್ಕೆ ಗಟ್ಟಿ ನಾದ್ಕೊಂಡು ಚಂದ ಬರ್ತೈತೆ ಜಿಗಿ ಹಾಕ್ಕೊಂಡೀನಿ ರೀ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿಣ ಹಾಕ್ಕೊಂಡೀನಿ. ಇಲ್ಲಿಕಂದ್ರೆ ಕರ್ಗಾತಾವ ರೊಟ್ಟಿ, ಅದರ ಕಲೆಗೆ ಅರಿಶಿಣ ಹಾಕ್ಕೊಂತೀವಿ ಅಂದ್ರೆ ಒಂದು ಸ್ವಲ್ಪ ಹಳದಿ ಹೊಡಿತಾವೆ ರೊಟ್ಟಿ ಚಂದ ಕಾಣ್ತಾವೆ ಅಂತೇಳಿ ನಾನು ಅರಿಶಿಣ ಹಾಕ್ಕೊಂಡು ನೋಡಿರಿ. ಇವಾಗ ಜಿಗಿ ಹಂಚಿನ ನೀರೆಲ್ಲನ ಹಿಟ್ಟಿಗೆ ಹಾಕ್ಕೊಳಗತ್ತೀನಿ. ಯಾಕಂದ್ರೆ ಹಿಟ್ಟು ಇದು ಒಟ್ಟು ಹಂಚಿನ ನೀರೆಲ್ಲ ಫುಲ್ ಕುದಿಯಾಗಿತ್ತಿರ್ಬೇಕು ರೀ, ಹಂಗೆ ಇರ್ಬೇಕು ನೀರು. ಯಾಕಂದ್ರೆ ಇದ್ರ ಕಡೆ ಒಟ್ಟು ಜಿಗಿ ಎಲ್ಲ ಹಾರಿಬಿಡ್ತದ್ರಿ, ಆ ರೀತಿ ಆಗ್ತದೆ. ಅದಕ್ಕೆ ನೀರು ಕಳ ಅಂತ ಕುದಿಬೇಕು, ಅವಾಗ ಹಾಕೋಬೇಕು ರೀ, ಚಂದ ಆಗ್ತದೆ ರೀ ರೊಟ್ಟಿ. ಇವಾಗ ನೋಡಿರಿ ನಾನು ಹಿಟ್ಟನ್ನು ನಾದ್ಕೊಳಗತ್ತೀನಿ. ಫಸ್ಟ್ ಏನು ನಾವು ಜಿಗಿ ಹಾಕ್ಕೊಂಡು ಕಲ್ಸ್ಕೊತೇವಲ್ಲ ರೀ, ಅದಕ್ಕೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ರೀ. ಒಂದೇ ತೋಲ್ ಇತ್ತಂದ್ರೆ ಇದು ಆಗ್ತದೆ ಅಂತೇಳಿ ನಾನು ಫಸ್ಟ್ ಎಲ್ಲ ಕಡೆಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಅದಕ್ಕೆ ನೀಟಾಗಿ ಎಲ್ಲ ಕಡೆ ಉದುರು ಆಗ್ಬೇಕಲ್ರಿ, ಹಂಗೆ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಗಟ್ಟಿಯನ್ನು ನಾದ್ಕೊಳಗತ್ತೀನಿ ನೋಡ್ರಿ. ನಾನು ಒಲಿಯರೇ ದಗ ಉರಿಯಾಗತ್ತದ. ಯಾಕಂದ್ರೆ ತೆಂಗಿನ ಚಿಪ್ಪಿ ನೋಡ್ರಿ ಎಷ್ಟು ಅದಾವೆ. ತೆಂಗಿನ ಚಿಪ್ಪಿ ಮನೆ ಅಮಾಸಿಗೆ ನಾನು ನಮ್ಮ ನೆಗೆಣಿ ಎಲ್ಲರೂ ತೆಂಗು ಹೊಡೆದಿದ್ದೆ ದೇವರಿಗೆ. ಅದ್ರ ಕಲಾಗ ಅಷ್ಟು ತೆಂಗಿನ ಚಿಪ್ಪಿ ಅವರಿ ಎಲ್ಲ ಕೊಬ್ಬರಿ ಎಲ್ಲ ಗೊಳೆ ಮಾಡಿ ಬುಟ್ಟ್ಯಾಗ ಹಾಕಿ ಮ್ಯಾಲ ಪತ್ರ ಮೇಲೆ ಇಟ್ಟೀನಿ ರೀ ನಾನು. ನಮ್ಮ ರಚ್ಚು ನೋಡ್ರಿ ಅರ್ಬಿ ಮೇಲೆಲ್ಲ ಹಾಸಿದೆಲ್ಲ ತಿರ್ಗಾಡ್ಕೊಂತ ಬಂದುಬಿಡ್ತಾಳ್ರಿ ಆಕಿ. ಏನೂ ನೋಡಲ್ರಿ, ಹಿಂದೆ ನೋಡಲ್ಲ, ಏನೂ ನೋಡಲ್ಲ, ರೊಟ್ಟಿ ನೋಡಲ್ಲ, ಏನೂ ನೋಡಲ್ಲ ರೀ, ತುಳ್ಕೋತ ಬಂದೇ ಬಿಡ್ತಾಳ್ರಿ ಆಕಿ ಅಂತರು. ಅದಕ್ಕೆಲ್ಲಾಗ ಒಂದು ಸ್ವಲ್ಪ ಹಿಟ್ಟು ಕೊಟ್ಟೀನಿ ರೀ ಆಕಿಗೆ, ತೊಗೊಂಡು ಹೋಗಂತೇಳಿ. ಹಿಟ್ಟು ಕೊಟ್ಟೆ ಅಂದ್ರೆ ಆಯ್ತು ರೀ, ತೊಗೊಂಡು ಹೋಗ್ಬಿಡ್ತಾಳ್ರಿ ಆಕಿ. ಇಲ್ಲಿಕಂದ್ರೆ ಸುಮ್ಮ ಅಲ್ಲೇ ನಿಂತು ಬಿಡ್ತಾಳೆ ನನ್ನ ಬಲ್ಲೆ ಇದು ಮಾಡ್ಕೋತ ನೋಡ್ರಿ. ಕೂತ್ರೋಳ್ರಿ, ಹೋಗಿ ಅನ್ನೋದ್ರೆ ಕೂತೇ ಬಿಟ್ಟಾಳ್ರಿ ಅಲ್ಲೇ. ಆಕಿ ಸುಮ್ಮ ಮಾಡ್ಲತ್ತ ಅಂದ್ರೆ ಏನೂ ಅನ್ಸಂಗಿಲ್ಲ ರೀ, ಯಾಕಂದ್ರೆ ಕಿರಿಕಿರಿ ಮಾಡತ್ತಳ ಅಂದ್ರೆ ಸುಮ್ಮ ಇದು ಆಗ್ತದೆ ಅಂತೇಳಿ ಆಕಿಗೆ ಇದು ಮಾಡಿದ್ರಂಗೆ ರೀ. ಕೂತಾಳ್ರಿ ಆಕಿನೂ. ನಾನು ಇವಾಗ ರೊಟ್ಟಿ ಬೆಳತ್ತೀನಿ ನೋಡ್ರಿ. ಸ್ವಲ್ಪ ಒಂದು ನಿಂಬಿಕಾಯಿ ಅಷ್ಟು ಉಳ್ಳಿ ತೊಗೊಂಡಿನಿ ರೀ ನಾನು, ಜಾಸ್ತಿ ತೊಗೊಂಡಿಲ್ಲ. ನಿಂಬಿಕಾಯಿ ಅಷ್ಟು ಉಳ್ಳಿ ತೊಗೊಂಡು ಅದಕ್ಕೆ ಇವಾಗ ತಳ್ಳ ರೊಟ್ಟಿ ಬಡಿತೀನಿ ನೋಡ್ರಿ ನಾನು. ನಾವೇನು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಬಡಿತೇವಲ್ರಿ, ಸೇಮ್ ಅದೇ ಟೈಪೇ ಬಡಿಯೋದು. ಇಲ್ಲ ಮಾಡೋರು ಬೆಳ್ಳುಣಿಗೆಲಿಂತ ಮಾಡ್ತಾರೆ, ತಳ್ಳಗೆ ಮಾಡೋರು ಭಾಳ ಅಂದ್ರೆ ಭಾಳ ಸೇಮ್. ಇವಾಗ ಪೇಪರ್ ಆತಾವ್ರಿ ಅಷ್ಟು ಹಂಗೆ ಮಾಡ್ತಾರೆ ರೀ ರೊಟ್ಟಿ ಬೆಳ್ಳುಣಿಗೆಲೆ. ಆದ್ರೆ ನನಗೆ ಬೆಳ್ಳುಣಿಗೆ ಮಾಡೋಕೆ ಬರಲ್ಲ ರೀ. ಈ ಕಡೆ ತೀಡ್ದಂದ್ರೆ ಈ ಕಡೆ ಹರಿತಾವೆ, ಈ ಕಡೆ ತೀಡ್ದಂದ್ರೆ ಈ ಕಡೆ ಹರಿತಾವೆ. ಅದ್ರ ಕಲೆಗೆ ನಾನು ಕೈಲಿಂತ ಮಾಡಾಕತ್ತೀನಿ ನೋಡ್ರಿ. ನಮ್ಮ ರಚ್ಚು ನೋಡ್ರಿ, ನಾನು ರೊಟ್ಟಿ ಬಡಿತೀನಿ ಅಂತೇಳಿ ಆಕಿನೂ ರೊಟ್ಟಿ ಬಡಿತಾಳೆ. ರೊಟ್ಟಿ ಬಡಿಯೋದು ಕಾಯಸ ನಮ್ಮ ರಚ್ಚುಗೆ ಭಾಳ ರೀ. ಅದಕ್ಕಲ್ಲೇ ನೋಡ್ರಿ ಯಾವ ರೀತಿ ನಾನು ನೋಡೋಣ ಬಡಿತಾಳೆ ರೀ ಆಕಿ.
ನನಗೆ ಭಾಳ ರೊಟ್ಟಿ ಹಿಟ್ಟು ಜಾಸ್ತಿನೇ ನಾದ್ಕೊಂಡಿನಿ ರೀ. ಒಂದು 15-20 ರೊಟ್ಟಿ ಆಗಷ್ಟು ಬಡ್ಕೊಂಡಿನಿ. ಎಷ್ಟು ಆತಾವೇನು ರೀ, ತಳ್ಳಗೆ ಬಡಿ ಅಂತ ಹೇಳ್ಯಾರ ಅವರು. ನಾಳೆ ಕಟ್ಕೊಂಡು ಹೋಗ್ಲಿಕ್ಕೂ ಬರ್ತಾವ ಅಂತ ಹೇಳ್ಯಾರ. ಹಿಟ್ಟೆಲ್ಲ ಅಲ್ಲಿ ಮುಂದಿಳನ ಭಾಳ ಇದು ಆಲಾಗತ್ತಿತ್ತು ರೀ. ಅದಕ್ಕಲ್ಲಿಗೆ ನಮ್ಮ ಐಸುಕಲೆ ಪ್ಲೇಟ್ ದಾಸಿ ಹಿಟ್ಟು ಕಡಿಗಿಟ್ಟ. ಯಾಕಂದ್ರೆ ಹತ್ತಿ ಆಲಾಗತ್ತಿತ್ತು ರೀ ಬಡ್ಲ್ಯಾಕ. ಕೈ ಒಂದು ಸ್ವಲ್ಪ ಹಿಟ್ಟಿಗೆ ಹತ್ತಿ ರೊಟ್ಟಿ ಹರಿತಾವಲ್ಲ ರೀ. ಅದ್ರ ಕಾಲಾಗೆ ನಾನು ಹಿಟ್ಟು ತೆಗೆದು ಬರೀ ಹಿಟ್ಟು ಬಡಿಬೇಕಂತೇಳಿ ಆ ರೀತಿ ಬಡ್ಕೊಳಗತ್ತೀನಿ ನೋಡಿರಿ. ತಳ್ಳಗೆ ಬಡಿಯೋಣ ನಾನು ಕಟ್ಟೋದು ತಳ್ಳಗೆ ಬಡಿಯಾಗತ್ತೀನಿ ರೀ. ಎಲ್ಲರೂ ಒಂದು ಸ್ವಲ್ಪ ಹರಿತಂದ್ರೆ ಒಂದು ಸ್ವಲ್ಪ ಒಂದು ಉಗುರು ಬಟ್ನಾಗ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದಕ್ಕೆ ಒಣಗಿ ಹಿಟ್ಟಿನಾಗೆ ಅದಕ್ಕೆ ಹಚ್ಚಿಬಿಡ್ಬೇಕು ರೀ. ತಾನೇ ಎಲ್ಲ ಕೂಡ್ಕೋತ ಚಂದ ರೌಂಡಾಗಿ ಬರ್ತಾವೆ ನೋಡ್ರಿ. ಇಲ್ಲಿ ನಮ್ಮ ರಚ್ಚು ನಾನು ಆ ಕಡೆ ಮಾರಿ ಮಾಡೋಣ, ಈ ಕಡೆ ಪಟ್ಟನೆ ಹಿಟ್ಟು ತೊಗೊತಾಳ್ರಿ ಆಕಿ. ಆಮೇಲೆ ಎಲ್ಲಿಕಂದ್ರೆ ಬಟ್ಟರೆ ಹಾಕೋದು ಏನ್ರಿ ಹಾಕೋದು ಮಾಡ್ತಾಳ್ರಿ. ಭಾಳ ಅಂದ್ರೆ ಭಾಳ ಬೇರಿಕಾಳ್ರಿ ರಚ್ಚು. ರೊಟ್ಟಿ ಅಂತೂ ಫೈನಲಾಗಿ ತಳ್ಳಗೆ ಬಡ್ದೀನಿ ರೀ. ಹ್ಯಾಂಗೆ ಇನ್ನು ತಳ್ಳಗೆ ಬಡ್ದಿನ ಎನ್ಸಾಗುತ್ತದೆ ರೀ. ಅವ್ರು ಬಂದಿನ ಏನೇನು ಅಂತಾರೆ ಏನು ರೀ, ತಳ್ಳಗಾಗ್ಯಾವಂತಾರೋ ದಮ್ ಆಗ್ಯಾವಂತಾರೋ ಏನಾಗ್ಯಾವಂತಾರೆ ಏನು ರೀ. ಯಾಕಂದ್ರೆ ಅವ್ರು ಬಾರ್ನ ಇನ್ನೂ ತಳಗೆ ಅಂತಾರೆ ರೀ. ಅವರು ಗಡ್ಬಡ್ದಾಗ ನಾನು ದಮ್ ರೊಟ್ಟಿ ಬಡ್ದು ಕೊಡ್ತೀನಿ ರೀ ಅವ್ರಿಗೆ. ಯಾಕಂದ್ರೆ ಒಯ್ಯ ಬುತ್ತಿ ಇರ್ತದಲ್ಲ ರೀ. ಅದಕ್ಕೆ ದಮ್ ತಳ್ಳಗೆ ಕಟ್ಬೋದು, ತಳ್ಳಗೆ ಬಡೋದು ಕುಂದ್ರದಾಗಲ್ಲ ರೀ. ಅದ್ರ ಕಲೆಗೆ ದಮ್ ಬಡಿಬೇಕತ್ತೆ. ದಮ್ ಬಡ್ದು ಕಟ್ಬಿಡ್ತೀನಿ ರೀ ಅವ್ರಿಗೆ. ಅವ್ರಂತಾರೆ ತಳ್ಳಗೆ ಬಡಿ ದಮ್ ನಾ ಹೋಗಲ್ಲ ಅಂತ ಹೇಳ್ತಾರೆ ರೀ. ಅದ್ರ ಕಲೆಗೆ ತಳ್ಳಗೆ ಬಡಿದು ಇಡ್ಲಾಗತ್ತೀನಿ ರೀ. ಈಗ ತಳ್ಳಗೆ ಬಡ್ದಿಟ್ಟಂದ್ರೆ ಮತ್ತು ಅವ್ರಿಗೆ ನಾಳೆಗೆ ತೀರ ತಳ್ಳಗೆ ಕಟ್ಟಿ ಆಗ್ಬಿಡ್ತಾರೆ. ಕಟ್ಟಿ ರೊಟ್ಟಿ ಬೇಕು ರೀ ಅವ್ರಿಗೆ. ಬಿಸಿ ರೊಟ್ಟಿ ಅಂದ್ರೆ ಮೆತ್ತನ ನಡೆಯಲ್ಲ ರೀ, ಬಿಸಿವೇ ಕಟ್ಟಿ ಆಗ್ಬೇಕು ರೀ. ಮತ್ತು ಕಟ್ಟಿ ರೊಟ್ಟಿ ತಳ್ಳನಿತ್ತು ಅಂದ್ರೆ ಉಣ್ತಾರೆ ರೀ ಅವರು. ಬಿಸಿ ರೊಟ್ಟಿ ಅಜ್ಜಿಬತ್ ಉಣ್ಣಲ್ಲ ನೋಡ್ರಿ ಅವ್ರಂತರು. ಮೆತ್ತಗಿದ್ದು ಅಂದ್ರೆ ಉಳ್ಳಕ್ಕೆ ಹೋಗಲ್ಲ ರೀ ಅವರು. ಕಟ್ಟಿಗೆ ಹಿಂಗೆ ತೆವ್ಯಾಗೆ ಕಟ್ಟಿ ಆತಾವಲ್ಲ ರೀ, ಅಂತ ಉಣ್ತಾವ್ರಿ. ನಾವು ಏನು ರೀ ರೊಟ್ಟಿ ಮಾಡಿದೆವಲ್ಲ ಅದಕ್ಕೆ ಹೋಗಿ ವಾಪಸ್ ತೆವ್ಯಾಗೆ ಹಾಕ್ಯಾರ ಕಟ್ಟಿ ಮಾಡ್ಕೊಂಡು ಉಣ್ತಾರೆ ರೀ ಅವರು. ಅದಕ್ಕೆಲ್ಲ ಕಟ್ಟಿ ಮಾಡೋದಾರ ಅಂತೇಳಿ ನಾನು ತಳ್ಳ ಬಡ್ಕೋತ ಕೂತೀನಿ ನೋಡ್ರಿ. ಅವರಿಗೆ ಇವಾಗ ರಚ್ಚುಗಳಿಗೆ ಒಂದು ದಮ್ ನೋಡೋದು, ರೊಟ್ಟಿ ಮಾಡೋದು ಒಂದು ದಮ್ಮ ಆಲತ್ತದ ರೀ. ಆಯಿ ಇದ್ದಳಂದ್ರೆ ಆಯಿ ಹಿಡ್ಕೊಂಡು ಕುಂದಿರ್ತೇವೆ ರೀ. ನಾನು ರೊಟ್ಟಿ ಬಡಿತಿದ್ದ ಆಯಿ ಇಲ್ಲಲ್ರಿ. ಅದ್ರ ಕಲೆಗೆ ನಾನೇ ನನಗೆ ನೋಡ್ಕೋತು ಐಸು ಆಮೇಲೆ ರಾಧಿಕಾ ಅಲ್ರಿ. ಅವ್ರು ಹೊರಗೆ ಆಡ್ಲಾಗತ್ತಾರ ರೀ. ನಮ್ಮ ಮನೆ ಹಿಂದೆ ನಾಯಿ ಕುನ್ನಿ ಇದು ಆಗ್ಯಾವ ರೀ. ಅದಕ್ಕೆಲ್ಲ ಒಂದು 4-5 ನಾಯಿ ಕುನ್ನಿ ನೋಡೋಣ ಆಡ್ತಾರೆ. ಅದಕ್ಕೆ ಇಡ್ಲಿಕ್ಕೆ ಹೋಗ್ತಾಳೆ. ಎಲ್ಲಿ ನಾಯಿಗೆ ಕಡ್ದತ್ತಂತೇಳಿ ನಾನು ಅವ್ರಿಗೆ ನೋಡ್ಬೇಕು ರೀ. ಮತ್ತು ರೊಟ್ಟಿ ನೋಡ್ರಿ ಈ ರೀತಿ ನಾನು ಒತ್ತಿ ಅದಕ್ಕೆ ಇದು ಮಾಡ್ಕೊಂಡೀನಿ. ಯಾಕಂದ್ರೆ ಕಟ್ಟಿ ಆಗ್ಬೇಕಲ್ಲ ರೀ. ಎಷ್ಟು ಒತ್ತಿತೇವೆ ಅಷ್ಟು ಕಟ್ಟಿ ಇಳ್ತಾವೆ ರೀ ರೊಟ್ಟಿ. ಒತ್ತಿ ಹಿಂಗೆಲ್ಲ ಕಡೆ ಎಬ್ಬಿಸಿದೆ ಅಂದ್ರೆ ಕಟ್ಟಿ ಆಗ್ತಾವೆ ನೋಡಿರಿ. ಎಷ್ಟು ಭಾರಿ ಆಗಿದೆ ಅಂತೇಳಿ ರೊಟ್ಟಿ. ತಳ್ಳಗಾಗ್ಯದ ರೀ. ನನಗೆ ನಾನು ಅಂದಾಜಿಗೆ ಅನ್ಸೋ ಮಟ್ಟಿಗೆ ನನ್ನ ಕೈಲಿ ಅಂತೂ ತಳ್ಳಗಾಗ್ಯಾವ ರೀ. ಅವ್ರಿಗೆ ಹಂಗೆ ಅನ್ನಿಸ್ತಾ ಗೊತ್ತಿಲ್ಲ. ಇನ್ನೂ ಬಂದು ಏನಂತಾರೇನು. ಅದಾದ ಬಳಿಕ ದೊಡ್ಡ ಬಡಿ ಅಂತಾರಲ್ಲ ರೀ. ಅದಕ್ಕೆ ಫಸ್ಟಿನ ಸುರುವಿನ ಸಣ್ಣದು ಬಡ್ದೀನಿ ರೀ. ಎರಡನೇದು ದೊಡ್ಡದು ಬಡ್ದೀನಿ ನೋಡ್ರಿ ನಾನು ಅವ್ರಿಗೆ. ಯಾಕಂದ್ರೆ ಅವರು ಅಲ್ಲಿ ಹೊಲದಾಗ ಯಾರೋ ತರ್ತಾರಂತ್ರಿ. ಭಾಳ ಅಂದ್ರೆ ಭಾಳ ದೊಡ್ಡ ಮಾಡ್ತಾರಂತ್ರಿ ರೊಟ್ಟಿ. ಅದಕ್ಕೆಲ್ಲ ಅವ್ರು ನೋಡಿ ಬಂದು ನನಗೆ ಮನೆಯಾಗ ಹೇಳತ್ತೀರಿ ಅವರು. ದೊಡ್ಡ ಮಾಡೋದು ಅವರು ಚಂದ ಮಾಡ್ತಾರೆ ರೊಟ್ಟಿ, ತಳ್ಳಗೆ ಮಾಡ್ತಾರಂತೆ ಆ ರೀತಿ ಹೇಳತ್ತೀರಿ. ಅದಕ್ಕೆಲ್ಲ ನಾನು ದೊಡ್ಡ ಬಡಿತೇವೆ ರೀ, ಇಲ್ಲ ಅನ್ನೋದಿಲ್ಲ. ಆದ್ರೆ ನಾ ಇಲ್ಲಿ ದೊಡ್ಡ ಬಡ್ಕೋದು ಕುಂದ್ರೆ ಸಣ್ಣ ಅಷ್ಟೇ ಇದು ಆತಾವ ಅಂತೇಳಿ ಸಣ್ಣ ಬಡ್ದೀನಿ. ಇದಕ್ಕೆಲ್ಲ ಅವ್ರು ಹೇಳೋಣ. ಇವಾಗ ನೋಡ್ರಿ ದೊಡ್ಡ ಬಡಿಯಾಗತ್ತೀನಿ ನಾ ಅಂತರು. ಇದಿಟ್ಟು ರೊಟ್ಟಿ ಆಯ್ತಂದ್ರೆ ಆಯ್ತು ನೋಡ್ರಿ. ಒಟ್ಟು ಕೆಲಸ ಎಲ್ಲ ಆದಂಗೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ರೊಟ್ಟಿ ಬಡ್ದೀನಿ ಅಂತೇಳಿ. ಇವಾಗ ಆ ರೊಟ್ಟಿ ನೋಡ್ರಿ ಒಂದೆರಡು ಮುರಿದಾವ್ ರೀ. ಎರಡೇ ಮುರಿದಾವು. ಯಾಕಂದ್ರೆ ಅವು ಕಟ್ಟಿ ಆಗ್ಯಾವಲ್ಲ ರೀ, ಎತ್ತಿ ಹಾಕಮತ್ತಿಗೆ ಮುರಿದಾವ ನೋಡ್ರಿ ಎಷ್ಟು ರೊಟ್ಟಿ ಆಗ್ಯಾವ ಅಂಥೇಳಿ. ಜಾಸ್ತಿನೇ ಆಗ್ಯಾರ. ಒಂದು 15-16 ರೊಟ್ಟಿ ಆಗ್ಯಾವ ರೀ. ಆಮೇಲೆ 2 ಮುರಿದಾವ. ಟೋಟಲ್ ಅಂದ್ರೆ ಒಂದು 20 ರೊಟ್ಟಿ ಆಗ್ಯಾವ ನೋಡ್ರಿ. ಎಷ್ಟು ರೊಟ್ಟಿ ಬಡ್ದೀನಿ ಇವತ್ತು. ಸಜ್ಜಿ ರೊಟ್ಟಿ ನೋಡ್ರಿ ಎಷ್ಟು ತಳ್ಳಗಾಗ್ಯಾವ ಅಂತೇಳಿ. ಕಟ್ಟಿ ಆಗ್ಯಾವ ರೀ. ಇನ್ನು ಮ್ಯಾಲೆ ಸಜ್ಜಿ ಹಚ್ಚಿದ್ರೆ ಮಸ್ತ್ ಕಾಣ್ತೀವಿ ರೀ. ಇದ್ರ ಎಳ್ಳು ಹಚ್ಚಿ ಬಿಡ್ತಾರಲ್ಲ ರೀ. ಎಳ್ಳು ಹಚ್ಚಿ ಬಡಿದ್ರೆ ಚಂದ ಕಾಣ್ತೀವಿ ರೀ. ಎಳ್ಳು ಇರ್ಲಾರ ಬಟ್ಟೆಗೆ ಹಾಗೆ ಬಡ್ದು ನೋಡ್ರಿ ಸಜ್ಜಿ ರೊಟ್ಟಿ ಎಷ್ಟು ಮಸ್ತಾಗಿ ತಳ್ಳಗೆ ಬಂದಾವ ಅಂತೇಳಿ ನೋಡ್ರಿ.